ಅಮ್ಮವ್ರೆ ಅಮ್ಮವ್ರೆ ಯಾವಾಗ ಬಂದ್ರಿ? ಇವರು ಹೇಳಿದ್ರು, ನಾನು ಏನೋ ಬಂದಿಲ್ವೇನೋ ಅಂತ ಅಂದ್ಕೊಂಡೆ. ಅಮ್ಮವ್ರೆ ಏನು ನೀವು ಹೇಳಿದ್ದು? ನೀವು ಯಾಕೆ ಬಂದ್ರಿ? ನೀವು ಮಾರ್ಕೆಟ್ಗೆ ಹೋಗಿ ಕೆಲಸ ಇನ್ನೂ ಮುಗ್ದಿಲ್ಲ ಅಮ್ಮವ್ರೆ. ಏನೇ ಓಟೋ ಬಿಟ್ಟಿರೋವಳೆ? ನನ್ನ ಮನೆಗೆ ಬಂದು ನನಗೆ ಮೋಸ ಮಾಡ್ತಾ ಇದೀಯಾ? ಏನಯ್ಯ? ಅದಕ್ಕೇನೆ ಸಾಯಂಕಾಲ ಟೈಮ್ ಬಾ ಅಂತ ಹೇಳಿ ಇವಳನ್ನ ಮನೆ ಕೆಲಸಕ್ಕೆ ಸಾಯಂಕಾಲ ಟೈಮ್ ಕರೆಸ್ಕೊಂತಾ ಇದೀಯ. ಇನ್ನು ಏನು ಕೆಲಸ ಮುಟ್ಟೇ ಇಲ್ಲ ಇವಳು. ಅವಾಗಿಂದ ಬಂದಾಗಿಂದ ನಿನ್ನ ಹತ್ರ ಏನೆಲ್ಲ ಮಾತಾಡಿದಾಳೆ ಎಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ನಿಮ್ಮಿಬ್ರು ಬಂಡವಾಳ ಏನು ಅಂತ ನನಗೆಲ್ಲ ಗೊತ್ತಾಯ್ತು. ನೀವು ಏನು ಮಾತಾಡಿದ್ರು ಏನು ಹೇಳಿದ್ರು ಇನ್ನು ನಾನು ಕೇಳೋದಿಲ್ಲ. ನನಗೆ ಇಲ್ಲದ್ದೆಲ್ಲ ಸುಳ್ಳು ಹೇಳೋದಕ್ಕೆ ಬರಬೇಡ್ರಿ. ಏನೇ ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಎಂಬುದಿಲ್ವೇನೆ? ಬಾರೆ ಪಂಚಾಯತಿಗೆ ಹಾಕ್ತೀನಿ ನಿನ್ನ ಬಂಡವಾಳ ಎಲ್ಲ ನಾವು ಊರಾಗ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ತೀನಿ ಬಾರೆ. ಅಲ್ಲ ಇಂಥ ಓಟು ಬಿಟ್ಟು ಕೆಲಸ ಏನೇ ಮಾಡೋದು? ಮನೆ ಕೆಲ್ಸಕ್ಕೆ ಬರ್ತಾ ಇರೋಳು ಮನೆ ಕೆಲಸ ಮಾಡ್ಕೊಂಡು ಮುಚ್ಕೊಂಡು ಹೋಗಬೇಕು. ಇದಕ್ಕೆ ನನ್ನ ಮನೆ ಕೆಲ್ಸಕ್ಕೆ ಬಂದಿದ್ಯಾ ನೀನು ಕೇಳ್ಕೊಂಡು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಕಣಿ, ಚೆನ್ನಾಗಿ ಗೊತ್ತಾಯ್ತು ನನಗೆ. ಅವರೇ ಅದು ಅದು ಏನಿಲ್ಲ ಅಮ್ಮವ್ರೆ, ನಾವೇನು ಮಾಡಿದ್ವಿ ಅಂಥದ್ದು? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಏನು ಮಾಡಿಲ್ವಲ್ಲ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು? ನಾನು ಏನಂತ ತಪ್ಪು ಕೆಲಸ ಮಾಡಿದೆ? ಏನು ಮಾಡಿದೆ ಅಂತ ಹೇಳಿ ನನ್ನ ಮೇಲೆ ನೀವು ರೇಗಾಡ್ತಾ ಇದ್ದೀರಾ? ಬಾಯಿ ಮುಚ್ಕೊಂಡಿರು. ಸುಳ್ಳು ಹೇಳ್ಬಿಟ್ಟಿದೀಯ ಅಂದರೆ ಏನಿಲ್ಲ ನೋಡು, ನನಗೆಲ್ಲ ಗೊತ್ತಾಗೈತೆ ಕಣೆ ನಿಮ್ಮಿಬ್ರು ಬಂಡವಾಳ ಏನು ಅಂತ. ನಿನ್ನ ಬಂಡವಾಳ ಎಲ್ಲ ನಾವು ಪಂಚಾಯತಿಗೆ ಹಾಕಿ ಬಯಲು ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ವೇದ ಅಂತ ಕರಿಬೇಡ ನೀನು. ಆ ಸೇವಂತಿ ನಂಬ್ತಿಯಲ್ಲಿ 2-3 ಮದುವೆ ಆಗಿರೋಳು ಅಂತ ನೀನು ಮಾಡೋ ಕೆಲಸ ಎಂಥದ್ದೇ? ಇನ್ನೊಬ್ರು ಸಂಸಾರ ಹಾಳು ಮಾಡೋಕ್ಕೆ ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ಮನೆ ಕೆಲ್ಸಕ್ಕಂತ ಬಂದವಳು ನಿನ್ನ ಕೆಲಸ ಏನೈತೆ ನಿನ್ನ ಕೆಲಸ ಮಾಡ್ಕೊಂಡು ಹೋಗ್ಬೇಕು ತಾನೇ? ಏನೇ ನನ್ನ ಗಂಡನ ಸವಾಸ ಮಾಡ್ತೀಯ ಏನಯ್ಯ ನೀನು? ಯಾವಳನ್ನು ಯಾರನ್ನೂ ಮಾತಾಡಿಸ್ತಿಲ್ದವನು ಇಂಥವಳನ್ನ ಜೊತೆಗೆ ಹಾಕೊಂಡಿದ್ಯಲ್ಲ, ಇಂಥ ಓಟು ಬಿಟ್ಟು ಮುಂಡೆನ. ನೀನು ಏನು ಇಂಥ ಕೆಲಸ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಾಯಿತು. ನಿನ್ನ ನಾಟಕ ಎಲ್ಲ ನನಗೆ ಆವಾಗಲೇ ಗೊತ್ತಾಯಿತು. ಯಾವಾಗ ಫೋನ್ ಬಂದ್ರೂ ಯಾಕೋ ಅಪ್ಪಿ ಇಲ್ಲಿದ್ದೀನಿ ಕಣೋ, ಮನೇಲಿದ್ದೀನಿ ಕಣೋ, ಯಾಕಪ್ಪ ಅಂತ ಹೇಳಿ ಮಾತಾಡ್ತಿದ್ದೋ ನನಗೆ ಆವಾಗಲೇ ಗೊತ್ತಾಗಿತ್ತು. ನಾನು ಸುಮ್ಮನೆ ಅನುಮಾನ ಪಡಬಾರ್ದು. ಕರೆಕ್ಟಾಗೆ ಸಿಗೆ ಬೀಳಬೇಕು, ರೆಡ್ ಹ್ಯಾಂಡ ಸಿಗೆ ಬೀಳಬೇಕು, ಕಣ್ಣೆದ್ರಿಗೆ ಅವರು ನಮಗೆ ನೋಡಬೇಕು, ಮಾತಾಡಬೇಕು ಅಂತ ಹೇಳಿ ಸುಮ್ಮನಿದ್ದೆ. ಬಾಯಿ ಮುಚ್ಕೊಂಡು ನಾನು ಏನಕ್ಕೆ ಸುಮ್ಮನಿದ್ದೆ ಅಂದರೆ ನೋಡಿ ಮಾಡಿ ಮಾತಾಡಬೇಕು, ಸುಮ್ಮನೆ ಮಾತಾಡಬಾರ್ದು ಅಂತ ಹೇಳಿ ನಾನು ಸುಮ್ಮನಿದ್ದಿದ್ದು. ಇಲ್ಲ ಆ ಥರ ಏನೂ ಇಲ್ಲ ಅಮ್ಮವ್ರೆ, ಆ ಥರ ಎಲ್ಲ ಏನಿಲ್ಲ. ಆ ಥರ ಇಲ್ವಂತೆ, ಮತ್ತು ಯಾವ ಥರನೇ? ಆ ಥರ ಇಲ್ಲ, ಆ ಥರ ಇಲ್ಲ, ಆ ಥರ ಇಲ್ಲ, ಈ ಥರ ಇಲ್ಲ ಅಂತ ಹೇಳಿ ಇಂಥವೆಲ್ಲ ನನಗೆ ಕಾರಣ ಹೇಳೋದ ಬಿಟ್ಬಿಡು. ಎಲ್ಲ ಗೊತ್ತಾಗೈತೆ, ಎಲ್ಲ ಕೇಳಿಸ್ಕೊಂಡ್ಮೇಲೂ ನಾನು ಅಷ್ಟೊಂದು ದಡ್ಡಿ ಏನೇ? ನೀನೇ ಇಷ್ಟೊಂದು ಮಾತಾಡ್ತಾ ಇರಬೇಕಾದ್ರೆ, ನೀನೇ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಎಲ್ಲ ಕೇಳಿಸ್ಕೊಂಡು ನಿನ್ನ ಬಂಡವಾಳ ಎಲ್ಲ ಗೊತ್ತಾದ ಮೇಲೂ ನೀನು ಹೇಳೋದು ಕೇಳಿಸ್ಕೊಂಡು ಸರಿಯಮ್ಮ ನೀನು ಹೇಳೋದು ಸರಿ ಕಣಮ್ಮ ಅಂತ ಹೇಳಿ ನಿನ್ನ ಮನೆಗೆ ಕಳಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯೆ. ಲೇ ನಿನ್ನ ಪಂಚಾಯತಿಗೆ ಹಾಕಿ ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡೋವರೆಗೂ ನಾನು ಬಿಡೋದಿಲ್ವೇ? ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡೋವರೆಗೂ ನಾನು ಬಿಡೋದಿಲ್ಲ. ಯಾರು ಏನೇ ಹೇಳಿ ನಿನ್ನ ಬಂಡವಾಳ ಎಲ್ಲನ ಬಯಲು ಮಾಡೋವರೆಗೂ ನಾನು ಬಿಡೋದಿಲ್ಲ ನೋಡು. ನೀನು ಅಂದ್ಕೊಂಡಿರ್ಬೋದು ಸುಮ್ಮನೆ ಆಗ್ಬಿಡ್ತಾಳೆ ಈ ವೇದ, ಇನ್ನು ಇವಳಿಗೆ ಏನು ಹೇಳಿದ್ರು ಕೇಳ್ಬೋದು ಅಂತ ನೀನು ಅಂದ್ಕೊಂಡಿರ್ಬೋದು. ನಾನು ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ, ಪಂಚಾಯತಿಗೆ ಹಾಕ್ತೀನಿ, ಬಿಡಲ್ಲ ಕಣೆ. ಇವಳೆ ಬಿಡು ವೇದ, ನಾನು ಇದು ನಿಜ ಆ ರೀತಿ ಎಲ್ಲ ಮಾಡಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿಲಿ, ಅದು ಹೇಳೋದು ಕೇಳೋದು ಏನಾಯ್ತು ಅಂತ ನಾನು ಹೇಳ್ತೀನಿ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಾಗ ಕೇಳ್ತೀಯಾ? ಯಾಕೆ ಓದಿತೀಯ? ಬಿಡು ಹೋಗ್ಲಿ. ನಾನು ಹೇಳ್ತಾನೆ ಇದ್ದೀನಿ ಆ ಯಮ್ಮನಿಗೆ ಅದೇನೇನೋ ಮಾತಾಡ್ಬಿಡ್ತು. ಆ ಸುನಂದಗೆ ಹೇಳ್ದೆ ನಾನು, ನೀನು ಬಂದಿದೀಯ ಅಂತಂದ್ರೆ ಅದು ಗೊತ್ತೇ ಆಗಲಿಲ್ಲ, ಹಂಗೆಲ್ಲ ಮಾತಾಡ್ತು. ಯಾಕಪ್ಪ ಅದಕ್ಕೊಂದೊಂದ್ಸತಿ ಜ್ಞಾನ ಸರಿ ಇರೋದಿಲ್ವಂತೆ ಕಣೆ. ಏನು ಮಾತಾಡ್ತೀನಿ ಅಂತ ಗೊತ್ತಾಗಲ್ವಂತೆ, ಹಂಗೆ ಮಾತಾಡುತ್ತಂತೆ. ಅವಾಗ ಯಾರನ್ನೋ ಸ್ವಲ್ಪ ಇಷ್ಟಪಡ್ತಿತ್ತಂತೆ, ಅದಕ್ಕೇನೆ ಅವಾಗ ಜ್ಞಾನ ಸರಿ ಇಲ್ವಲ್ಲ, ಮಾತಾಡುತ್ತೆ ಅಷ್ಟೇ. ಬಿಡು ಹೋಗ್ಲೇ. ಒಂದೊಂದ್ಸತಿ ಜ್ಞಾನ ನೆಟ್ಟಿಗಿರಲ್ಲ, ಅದಕ್ಕೆ ಹಂಗೆ ಆಗುತ್ತೆ. ಬಿಡು ಹೋಗ್ಲೇ. ಆಯ್ ಮುಚ್ಕೊಂಡಿರೋ. ನನಗೇನು ಗೊತ್ತಾಗಲ್ಲ ಅಮ್ಮಂಗೆ ಹೇಳ್ತಾ ಇದೀಯಾ? ನೀನು ಹೇಳಿದ್ರೆ ನಾನು ಏನು ಕೇಳೋಂಥವಳಲ್ಲ, ನನಗೆ ನೀನು ಗೊತ್ತಾಗಲ್ಲ ಅಮ್ಮಂಗೆ ಹೇಳ್ತೀಯ. ಅವಳಿಗೆ ಮರವಿನ ಕಾಯಿಲೆ ಐತಂತೆ, ಹಂಗೆ ಮಾತಾಡೋಂಗಾಗುತ್ತಂತೆ. ಅಯ್ಯೋ 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 ಅಯ್ಯೋ, ನಾನೇನು ತೀರಾ ಹೆಬ್ಬೆಟ್ ಅಲ್ಲಯ್ಯ. ನಾನು ಇಂಗ್ಲೀಷ್ನ ಸೈನ್ ಮಾಡ್ತೀನಿ, ನಾನು ಒಂದು 4 ಅಕ್ಷರ ಕಲ್ತಿದ್ದೀನಿ. ಇವತ್ತೆಲ್ಲ ಹೆಬ್ಬೆಟ್ಟಾಗಿದ್ರು ಓದಿಲ್ಲ ಬರ್ದಿಲ್ಲ, ಹೆಬ್ಬೆಟ್ ಅಂದ್ರೂ ಇವತ್ತು ಎಲ್ಲ ತಿಳ್ಕೊಂಡಿರ್ತಾರೆ. ಹೊರಗಿನ ಪ್ರಪಂಚ ಹೆಂಗಿರುತ್ತೆ, ಎಂಥ ಜನ ಇರ್ತಾರೆ, ಯಾವಾಗ ಹೆಂಗಿರ್ತಾರೆ ಅಂತ ಎಲ್ಲ ತಿಳ್ಕೊಂಡಿರ್ತಾರೆ. ನೀನು ಅನ್ಕೊಂಡಿರ್ಬೋದು ಕಣಯ್ಯ. ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗೈತೆ. ನನ್ನ ಹತ್ರ ಏನಾನ ನೀನು ಸುಳ್ಳು ಹೇಳಿದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ನಿನ್ನ ಬಂಡವಾಳ, ನಿಮ್ಮಿಬ್ರು ಬಂಡವಾಳ ಎಲ್ಲ ನನಗೆ ಗೊತ್ತಾಗೈತೆ.
ಊಟ ಬಿಟ್ಟಿರೋನೆ. ಹಾಂ, ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ನನ್ನ ಗಂಡ ಎಷ್ಟು ಒಳ್ಳೆಯವನು, ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ, ನಾನು ಇಂಥ ಗಂಡನ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೆ ಅಂತೇಳಿ ಇಷ್ಟೇ ನೋಡ್ಕೊಂಡಿದ್ದು ನೀರ್ನಾಗ ಹೋಮ ಮಾಡ್ದಂಗೆ ಆಯಿತು. ನಾನು ನಿನ್ನ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ದೆ, ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಅದೆಲ್ಲ ಹೊರಟೋಗ್ಬಿಡ್ತು. ಇಷ್ಟು ದಿವಸ ನಿನ್ನ ನಂಬಿಕೆ ಉಳಿಸ್ಕೊಂಬಂದಿದ್ದು ಈ ಇಂಥ ಲೋಪರ್ ಮುಂಡ್ಯಾರ ಸವಾಸ ಮಾಡಿ ನಿನ್ನ ನಂಬಿಕೆ ನೀನು ಕಳ್ಕೊಬಿಟ್ಟಲ್ಲ. ಯಾಕಮ್ಮ ಯಾಕೆ ವೇದ, ಯಾಕೆ ಹಂಗೆ ಬೈತಾ ಇದೆಯಾ ಅವಳನ್ನ ಸುನಂದನ? ಅಲ್ಲ ನೋಡಕ್ಕ, ಮನೆ ಕೆಲ್ಸಕ್ಕಂತ ಹೇಳಿ ನಮ್ಮ ಮನೆಗೆ ಕೇಳ್ಕೊಂಡು ಬಂದ್ಲು. ನಾನು ಬಿಡು ಬಂದವಳೆ ಏನೋನೋ ಕೆಲಸ ಕೊಡೋಣ ಅಂತ ಹೇಳಿ ಕೊಟ್ಟಿದ್ಕೆ ನನ್ನ ಗಂಡನ ಹತ್ರ ಇವಳು ಎಂಥ ಸಂಬಂಧ ಇಟ್ಕೊಂಡಿದ್ದಾಳೆ. ಇವರಿಬ್ರು ಮಾತಾಡೋದು ನೋಡಿದ್ರೆ ನನಗೆ ಎಷ್ಟು ಮೊಟ್ಟೆ ಉರಿತೈತಕ್ಕ. ನನ್ನ ಗಂಡನಾಗಿ ಇವನು ಇಂಥ ಮೋಸ ಮಾಡ್ತಾ ಇದ್ದಾನೆ, ಇಂಥ ಲೋಪರ್ ಮುಂಡೆ ಜೊತೆಗೆ ಸೇರಿಕೊಂಡು ಅಂತಂದರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಇವರಿಬ್ರು ಕಳ್ಳಾಟ ಆಡ್ತಾ ಇದ್ದಾರೆ, ನನಗೆ ಮೋಸ ಮಾಡ್ತಾ ಇದ್ದಾನೆ ಇವನು ನನ್ನ ಗಂಡ. ಇಂಥ ಲೋಪರ್ ಮುಂಡೆ ಸವಾಸ ಮಾಡಿದ್ದಾನೆ ನೋಡಕ್ಕ. ಅಯ್ಯೋ ದೇವ್ರೆ, ಅಲ್ಲ ನಿನ್ಗೇನ ಗೊತ್ತಾಗುತ್ತೇನಪ್ಪ ಇಂಥ ಸಮಸ್ಯೆನೇ ಮಾಡೋದು? ಸುನಂದ, ಇಂಥ ಮಾಡಕ್ಕೆ ನಿನಗೆ ಗೊತ್ತಾಗಲ್ವೇ ಒಂದೀಟ? ನಾನು ಮನೆ ಕೆಲ್ಸಕ್ಕಂತೇಳಿ ಬಂದಮೇಲೆ ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಕೆಲಸ ಕೊಟ್ಟವರಲ್ಲ ನಮಗೆ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಮಾಡ್ಕೊಂಡು ಹೋಗ್ಬೇಕು. ಇಂಥದ್ದೇ ಮಾಡೋದು? ಇಂಥ ಮಾಡಿದ್ರೆ ನಿನ್ನ ಮತ್ತೆಲ್ಲ ಬಿಡ್ಕೊಂತಾರೆ. ಇಂಥವೇನೆ ಮಾಡೋದು, ಇಂಥದ್ದು ಮಾಡಬಾರ್ದು. ಅಯ್ಯೋ, ನಾನು ಏನೂ ಮಾಡಲಿಲ್ಲ ಅಕ್ಕ, ನಾನು ಏನು ಮಾಡಿದೆ ಅಂತೇಳಿ ಇವ್ರು ಹಿಂಗೆ ಆಡ್ತಾ ಇದ್ದಾರೆ. ನನಗೆ ಒಂದು ಸ್ವಲ್ಪ ಏನೋ ಕಾಯಿಲೆ ಇದೆ, ನನಗೇನು ಮಾತಾಡ್ತೀನಿ ಒಂದೊಂದು ಸತಿ ಅಂತ ಗೊತ್ತಾಗಲ್ಲ, ಆ ಥರ ಕಾಯಿಲೆ ಇದೆ. ನಾನು ನೋಡು, ನನ್ನ ಸಾವುಕಾರ ಹತ್ರ ನಾನು ಏನು ಮಾತಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ನನಗೇನೋ ಒಂಥರ ಮರವಿನ ಕಾಯಿಲೆ ಇದೆ. ನಿಜ, ನನಗೆ ಆ ರೀತಿ ಕಾಯಿಲೆ ಇದೆ. ಅದೇನು ಮಾತಾಡ್ತೀನಿ ಏನು ಅಂತ ಗೊತ್ತಾಗೋದೇ ಇಲ್ಲ ಒಂದೊಂದು ಸತಿ. ನಾನು ಎಲ್ಲಾದರೂ ತೋರಿಸ್ಕೊಂಡು ಟ್ಯಾಬ್ಲೆಟ್ ತಗೊಂಬರೋಣ ಅಂತ ಅನ್ಕೊಂತೀನಿ. ನಮ್ಮ ಮನೆಯಾಗ ಹೋಗಿ ನಾನು ಒಂದೊಂದು ಸತಿ ಏನೇನೋ ಮಾತಾಡ್ತೀನಿ. ನನ್ನ ಗಂಡ ಅಂದ್ಕೊಂಡು ನಾನು ಏನೇನೋ ಮಾತಾಡಿದ್ದೀನಿ ಅನಿಸುತ್ತೆ. ನನಗೊಂಥರ ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಏನೋ ಸಮಸ್ಯೆ ಇದೆ ನನಗೆ. ಅಲ್ಲೇ ಸಮಸ್ಯೆ ಇದೆ ಅಂತೆ, ಸಮಸ್ಯೆ. ಅದೇ ಮತ್ತೆ ನೀನು ದುಡ್ಡಿನ ಕಾಯಿಲೆ ಇದೆ, ದುಡ್ಡು ಬೇಕು ನನ್ನ ಗಂಡನ ತಾಗ ದುಡ್ಡು ಕಿತ್ಕೊಂಡು ಅದು ಇದು ಮಾತಾಡ್ಕೊಂಡು ದುಡ್ಡು ಕಿತ್ಕೊಂಡು ಹೋಗೋಕ್ಕಾಗಿನ ಬಂದಿರೋಳು ನೀನು. ದುಡ್ಡಿನ ಕಾಯಿಲೆ ಐತೆ ಅಂತ ಹೇಳು. ಅದು ಏನೋ ಬೇರೆ ಕಾಯಿಲೆ ಐತೆ ಅಂತ ಹೇಳ್ತಾಳೆ. ಕಾಯಿಲೆ ನನ್ನಂತಾಳಿಗೆ ಕಿವಿ ಹೂವು ಮುಡ್ಸಕ್ಕೆ ಬರ್ತೀಯಲ್ಲ ನೀನು. ಇವಳು ನೋಡಕ್ಕ ಹೆಂಗೆ ಹೇಳ್ತಾಳೆ. ಅಲ್ಲ, ಎಲ್ಲ ಗೊತ್ತಾದ್ಮೇಲೆ ಅವಳು ನಂಬಕ್ಕೇನವಳೇನು ಅಷ್ಟೇನು ದಡ್ಡಿನಿ? ಅವಳಿಗೂ ಎಲ್ಲ ಗೊತ್ತಾಗುತ್ತೆ ಕಣಮ್ಮ, ನೀನು ಹಿಂಗೆ ಮಾಡಬಾರ್ದು. ಅಲ್ಲ ನೋಡಕ್ಕ, ಇಲ್ಲೇ ಬಂದು ಮಾತಾಡ್ತಿದ್ದಿಲ್ಲ, ಎಲ್ಲ ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ ನೀವಿಬ್ಬರು ಮಾತಾಡ್ತಾ ಇರೋದು. ಇಲ್ಲೇ ಬಂದ್ರು ಮಲ್ಲು ಅದ್ರಾಗ ಹಾಡು ಬೇರೆ. ಯಪ್ಪಪ್ಪ ಎಂತೆಂಥ ಹಾಡುಗಳು. ಹಿಂಗೆ ಹಾಡು ಹೇಳೋರ್ನ ನಾನೆಲ್ಲ ನೋಡಲಿಲ್ಲ. ಹಿಂಗೆ ಹಾಡು ಹೇಳೋದು, ಯಪ್ಪ ಇವ್ರ ಮಾತುಗಳೇನು, ಇವ್ರಿಗೆ ಏನು ಇದು ನೋಡಬೇಕಾಗಿತ್ತು. ಇಷ್ಟೊತ್ತಿನ ತಕ್ಕ ಹೊಟ್ಟೆ ಉರಿದೋಯ್ತು. ನಾನು ಬಿಡೋದಿಲ್ಲ, ನೀವಿಬ್ಬರು ಬಂಡವಾಳ ನಾನು ಬಯಲು ಮಾಡೋವರೆಗೂ ನಾನು ಬಿಡೋದಿಲ್ಲ. ನನ್ನ ಹೆಸರು ವೇದ ಅಂತ ಕರಿಬೇಡ, ನಿಮ್ಮಿಬ್ಬರು ಬಂಡವಾಳ ನಾನು ಬಯಲು ಮಾಡಲಿಲ್ಲ ಅಂತಂದ್ರೆ. ಅಯ್ಯೋ ಬಿಡು, ಇವಾಗ ಯಾಕೆ ಅಷ್ಟೊಂದು ಹಿಂಗಾಡ್ತಾ ಇದೆಯಾ? ಅವಳಿಗೆ ಕಾಯಿಲೆ ಐತೆ ಅಂತ ಹೇಳಿಲ್ವಾ? ಮರ್ವಿನ ಕಾಯಿಲೆ. ಅವಳಿಗೆ ಏನು ಮಾತಾಡ್ತೀನಿ ಅನ್ನೋದು ಗೊತ್ತಾಗಲ್ಲ. ಒಂಥರ ಏನೇನೋ ಮಾತಾಡೋ ಅಂತ ಕಾಯಿಲೆ ಇದೆ ಅವಳಿಗೆ. ಅವಾಗ ಏನೋ ಆಗಿತ್ತಂತೆ, ಅವಾಗಿಂದ ಈ ರೀತಿ ಆಡ್ತಾ ಇದ್ದಾಳೆ. ಅರ್ಥ ಮಾಡ್ಕೊ. ನಾನು ಅದಕ್ಕೇನೆ ಸುಮ್ಮನಾದೆ. ಯಾಕೋ ಏನೋ ಅಂತೇಳಿ ನಾನು ಏನೇನೋ ಮಾತಾಡಿದೆ. ಅವಳಿಗೆ ಏನಂತ ಗೊತ್ತಾಗಲಿಲ್ಲ, ಅವಳಿಗೆ ಏನು ಮಾತಾಡ್ತೀನಿ ಅಂತ ಗೊತ್ತಾಗೋದಿಲ್ಲ, ಹಂಗಾಗುತ್ತೆ. ನೀನು ನನ್ಗೆ ಹೇಳಕ್ ಬರಬೇಡ ನೀನು. ನಾನು ಬಿಡಲ್ಲ, ನೀವೇನು ಹೇಳಿದ್ರು ಬಿಡಲ್ಲ. ನಿಮ್ಮಿಬ್ರು ಬಂಡವಾಳ ನಾನು ಬಯಲು ಮಾಡೋವರೆಗೂ ಬಿಡೋದಿಲ್ಲ. ಬೇಡ ಅಕ್ಕ, ಬೇಡ, ಹೇಳಕ್ ಕೇಳ್ರಿ. ನಿಜ ನನಗೆ ಗೊತ್ತಿಲ್ಲ ಅಕ್ಕ, ನನಗಿಂತ ಕಾಯಿಲೆ ಇದೆ. ನಿಜ ನನಗೆ ಇವಾಗ ಇತ್ತೀಚೆಗೆ ಏನು ಮಾತಾಡ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಹಂಗಾಗ್ತಾ ಐತೆ. ನಿಜ ಅಕ್ಕ, ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಸುಮ್ಮನೆ ನಮ್ಮ ಮರ್ಯಾದೆ ಯಾಕೆ ತೆಗಿತೀರಾ? ನನಗೆ ಯಾಕಂದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಹಿಂಗೆ ಆಗ್ತಾ ಐತೆ, ಬಿಟ್ರೆ ಇನ್ನೇನು ಇಲ್ಲ ಅಕ್ಕ. ಪ್ಲೀಸ್ ಅಕ್ಕ, ಪ್ಲೀಸ್. ಆ ರೀತಿ ಎಲ್ಲ ನೀವು ಹೇಳಕ್ ಹೋಗ್ಬೇಡ್ರಿ, ಆ ರೀತಿ ಎಲ್ಲ ಮಾತಾಡಬೇಡ್ರಿ. ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ಆ ರೀತಿ ಎಲ್ಲ ಮಾಡಬೇಡಿ ನೀವು. ಓಟು ಬಿಟ್ಟು ಮುಂಡೆನ ಬಿಟ್ರೆ ಆಯ್ತಲ್ಲ, ಇನ್ನು ಎಷ್ಟು ಸಂಸಾರ ಹಾಳು ಮಾಡ್ತೀಯ. ನಾನೇನಾದ್ರೂ ಇವಾಗ ಸುಮ್ಮನೆ ಆಗ್ಬಿಟ್ರೆ ಅಷ್ಟೇನೆ. ನಾಳೆ ಹೊತ್ನಾಗ ಇನ್ನೂ ನನ್ನ ಗಂಡಂದೇನೆ ನೀನು ಕರ್ಕೊಂಡೋಗಿ ನಿನ್ನ ಮನೆಗೆ ಕಿಕ್ಕೆಂತಿ. ಅವಾಗ ನಾನೇನೇ ಮಾಡೋಣ? ಇಲ್ಲ ಕಣೆ, ನಾನಂತೂ ಬಿಡಲ್ಲ. ಬಾರಪ್ಪ, ಬಾರೋ. ಏನಂಗೇನೆ ಒಳ್ಳೆ ಥರ ನಾಟಕ ಮಾಡ್ತೀನಿ. ನಾನು ಇಷ್ಟು ದಿನ ಮರ್ಯಾದೆ ಕೊಟ್ಟಿದ್ದೆ, ಇನ್ಮೇಲಿಂದ ನಿನ್ಗೆಲ್ಲಿ ಮರ್ಯಾದೆ ಕೊಡ್ತೀನಿ? ಗಂಡ ಅಂಬದು ಮರ್ಯಾದೆ ಕೊಡಲ್ಲ. ಇಂಥ ಲೋಪರ್ ಕೆಲಸ ಮಾಡಿದ್ಕೆ ನೀನು ಬಾಯಿಲಿ ನೀವಿಬ್ಬರು ಬಂಡವಾಳ ಬಯಲು ಮಾಡೋಕ್ಕಾಗಲ್ಲ. ನಾನು ನೋಡ್ರಿ ಹೆಂಗೆಲ್ಲ ಸುಳ್ಳು ಹೇಳ್ತಾರೆ. ನನಗೆ ಮರವಿನ ಕಾಯಿಲೆ ಇದೆ, ನನಗೇನು ಮಾತಾಡ್ತೀನಿ ಅಂತ ಗೊತ್ತಾಗಲ್ಲ, ಅಂತೆಂಥ ಕಾಯಿಲೆ ಇದೆ, ನನಗೆ ಒಂಥರ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಇವಳಿಗೆ ಯಾವ ಕಾಯಿಲೆ ಇದೆ ಅಂತ ನನಗೆ ಗೊತ್ತಿಲ್ವಾ? ನಾನು ಬಿಡಲ್ಲ. ನಾನಂತೂ ಬಿಡಲ್ಲ. ನಾನೇನಕ್ಕೆ ಬಿಡ್ತೀನಿ? ಬಂಡವಾಳ ಎಲ್ಲ ಬಯಲು ಮಾಡೋವರೆಗೂ ಬಿಡಲ್ಲ. ನಾನು ಪಂಚಾಯತಿಗೆ ಹಾಕ್ತೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.